ಮಾನವೀಯ ಅಧಿದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿಯನ್ನು ವಂದಿಸುತ್ತಾ ಇಲ್ಲಿ ಸೇರಿದ ಸಕಲ ಸದ್ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದರೆಂದರೆ ಈಗಾಗಲೇ ನಾಡಿನಾದ್ಯಂತ ಅತಿವೃಷ್ಟಿಯಾಗಿದ್ದು ಮಳೆ ಸರಿಯಾಗಿ ಬರದೇ ಕಾರಣ ರೈತ ಜನಾಂಗದವರು ತತ್ತರಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ನಾವುಗಳೆಲ್ಲರೂ ದೇವತಾ ಕಾರ್ಯವನ್ನು ಮರೆತು ಅನ್ಯ ಕಾರ್ಯಗಳಲ್ಲಿ ತಲ್ಲೀನರಾದ ಕಾರಣ ಯಾವುದೇ ರೀತಿಯ ಒಂದು ಶಾಪ ನಮ್ಮ ಮೇಲೆ ಇರಬಹುದೆಂದು ಭಾವಿಸಿ ಇಂದಿನ ದಿನದಲ್ಲಿ ನಾವು ಮಾನ್ವಿ ನಗರ ಪಟ್ಟಣದ ಶ್ರೀ ಆದಿದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿಗೆ 1001 ಕೊಡ ನೀರನ್ನು ಹಾಕುತ್ತಾ ಆ ಮಳೆರಾಯನ ಬರುವಿಕೆಗಾಗಿ ನಾವೆಲ್ಲರೂ ಇಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸಕಲ ಸದ್ಭಕ್ತಾದಿಗಳು ಸೇರಿ ಈ ಮಂಗಲ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿಗಳಿಂದ ಸಹಕರಿಸಿ ನಾಡಿನ ಸುಭಿಕ್ಷೆಗಾಗಿ ಹಾಗೂ ರೈತರ ಸುಭಿಕ್ಷೆಗಾಗಿ ತಮ್ಮ ಸಹಾಯ ಸಹಕಾರಗಳನ್ನು ನೀಡಿ ಯಥಾ ರೀತಿಯಾಗಿ ಮಳೆರಾಯನು ನಮ್ಮ ದೇಶಕ್ಕೆ ಸುರಿಯಲೆಂದು ನಾವು ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಅಲ್ಲ ಸರ್, ಏನಂತಂದರೆ ಮಳೆದ ಅಭಾವ ಇದೆ, ರೈತರಿಗೆ ಯಾವ ರೀತಿ ಕಷ್ಟ ಇದೆ, ದನಕರುಗಳಿಗೆ ಮತ್ತು ಜಲಚರಗಳು ಕೂಡ ಜೀವರಾಶಿಗಳು ಕೂಡ ತೊಂದರೆ ಇದ್ದಾವೆ, ಯಾವ ರೀತಿ ಸರ್? ಮಳೆರಾಯನು ಮುಗಿಸಿಕೊಂಡ ಕಾರಣ ರೈತರು ಹಾಗೂ ಸಮಸ್ತ ನಾಡಿನ ಜನತೆಯೂ ಅಲ್ಲದೆ ಪಶು ಪ್ರಾಣಿಗಳು ಪಕ್ಷಿಗಳು ದನಗಳು ಈ ನೀರಿನ ಹಾಕಾರ ಮತ್ತು ಮೇವಿನ ಹಾಕಾರದಿಂದ ನರಳುತ್ತವೆ. ಇಂಥ ಸಂದರ್ಭದಲ್ಲಿ ನಾವುಗಳು ನಾಡದೇವತೆಯ ಈ ಮಂಗಲ ಕಾರ್ಯವನ್ನು ಕೈಗೊಂಡಿದ್ದು ತಾವುಗಳೆಲ್ಲರೂ ಸಹಕರಿಸಿ ತನು ಮನ ಧನಾದಿಗಳಿಂದ ಸಹಕರಿಸಬೇಕಾಗಿ ಸಮಸ್ತ ಜನರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ದಿನ ಮಾನವೀಯ ನಗರದ ಗ್ರಾಮ ದೇವತೆಯಾದ ಸುಪ್ರಸಿದ್ಧ ಬೇಡಿದ ವರಗಳನ್ನು ಕೊಡ್ತಕ್ಕಂತಹ ಗ್ರಾಮ ದೇವತೆಯಾದ ನಮ್ಮ ರಾಮಲಿಂಗ ಚೌಡೇಶ್ವರಿ ದೇವಿಯ ಮಾನವೀಯ ನಗರದ ಮುಖ್ಯ ಭಾಗದಲ್ಲಿರುವ ರಾಮಲಿಂಗ ಚೌಡೇಶ್ವರಿ ದೇವಿಗೆ ಒಂದು ನೀರಿನ ಅಭಿಷೇಕವನ್ನು 1001 ನೀರಿನ ಅಭಿಷೇಕವನ್ನು ಇವತ್ತು ಮಾಡುವುದರ ಮುಖಾಂತರ ಸಕಲ ಕಲ್ಯಾಣದ ಉದ್ಧಾರಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಕಲ ರೈತರಿಗೆ ಇದು ಮತ್ತು ನಮ್ಮ ಪಶು ಪ್ರಾಣಿ ಪಕ್ಷಿಗಳು ಹಾಗೂ ಬಸವಣ್ಣನ ಮುಖ ನೋಡಿಯಾದರೂ ಇವತ್ತಿನ ದಿವಸ ಮಳೆಯ ಅವಶ್ಯಕತೆ ಇದೆ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗಿರಲಿಕ್ಕಿಲ್ಲ, ಆದರೆ ಪ್ರಾಣಿ ಪಕ್ಷಿಗಳಿಗೋಸ್ಕರ ಆದರೂ ಈ ಮಳೆಯ ಒಂದು ಅವಶ್ಯಕತೆ ಇರುತ್ತದೆ. ಕಾರಣ ಈ ಒಂದು ಅರಿವನ್ನು ಮೂಡಿಸಿಕೊಂಡು ನಾವು ಎಲ್ಲ ಭಕ್ತರು ಸೇರಿ ಗ್ರಾಮ ದೇವತೆಯಾದಂತಹ ನಮ್ಮ ರಾಮಲಿಂಗ ಚೌಡೇಶ್ವರಿ ದೇವಿಗೆ 1001 ಕೊಡದ ನೀರಿನ ಅಭಿಷೇಕದ ಮುಖಾಂತರ ಮಳೆಯ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಎಲ್ಲ ಭಕ್ತರು ಭಕ್ತರ ಸಮೂಹ ವತಿಯಿಂದ ಭಕ್ತಿಯಿಂದ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಗ್ರಾಮ ದೇವತೆಯು ಎಲ್ಲ ಕಡೆನೂ ಕೂಡ ನಮ್ಮ ಮಾನವಿ ನಗರ ಅಂತ ಮಾತ್ರ ಅಲ್ಲ, ಎಲ್ಲ ಲೋಕದಲ್ಲಿಯೂ ಕೂಡ ಎಲ್ಲ ಕಡೆನೂ ಕೂಡ ಸರ್ವ ಜನಾಂಗಕ್ಕೆ ಈ ಒಂದು ಒಳಿತನ್ನು ಉಂಟು ಮಾಡಲಿ ಅಂತ ಆಶಿಸಿ ಈ ಒಂದು ನೀರಿನ ಅಭಿಷೇಕವನ್ನು ರಾಮಲಿಂಗ ಚೌಡೇಶ್ವರಿ ದೇವಿಗೆ ಅರ್ಪಿಸ್ತಾ ಇದ್ದೇವೆ.